ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಒಂದ್ಸತಿನೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ನಾನು ಹೊಸ ವೀಡಿಯೋ ಅಪ್ಲೋಡ್ ಆದರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನೋಟಿಫಿಕೇಷನ್ ಆನ್ ಮಾಡಿಲ್ಲ ಅಂದರೆ ನಿಮಗೆ ಬರೋದಿಲ್ಲ, ಗೊತ್ತಾಗೋದು ಇಲ್ಲ ವಿಡಿಯೋ ಅಪ್ಲೋಡ್ ಆಗಿದ್ದೀವೇನೋ ಅಂತ. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನಗೂ ಕೂಡ ಖುಷಿ ಆಗುತ್ತೆ, ನಿಮ್ಮಿಂದ ನನಗೂ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ, ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋಸ್ ಮೂಲಕ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಆಗಿದೆ. ಇಷ್ಟು ದಿನ ಹೇಳ್ತಾ ಇದ್ದೆ ನಾನು ಈ ಮಂತ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ಹಣ ಜಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಈಗ ಫೈನಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 30ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂದ ತಕ್ಷಣ ಇವತ್ತೇ ಬರುತ್ತೆ ಅಂತ ಅಲ್ಲ, ಇನ್ನೂ ಅದರಲ್ಲೂ ಕೂಡ ಪ್ರೊಸೀಜರ್ಸ್ ಇರುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು. ಆಮೇಲೆ ಅವ್ರು DBT ಮುಖಾಂತರ ಹಣ ಜಮೆ ಆಗಲಿಕ್ಕೆ ಮತ್ತೆ ನಿಮಗೆ ಈ ತಿಂಗಳು ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಆಗುತ್ತೆ. ಒಟ್ಟಿನಲ್ಲಿ ಈ ತಿಂಗಳು ಎಂಡಿಗೆ ಬರುವಂತಹ ಚಾನ್ಸಸ್ ಇದೆ. ಯಾಕಂದರೆ ಹಣ ರಿಲೀಸ್ ಆಗಿದೆ. ಸೊ ಹಾಗಾಗಿ ಹಣ ಒಂದಿನ ಅಥವಾ 2 ದಿನ ಹೆಚ್ಚು ಕಡಿಮೆಯಲ್ಲಿ ಒಟ್ಟಿನಲ್ಲಿ ಬಂದೇ ಬರುತ್ತೆ. ಈ ಸತಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ತಿಂಗಳು ಟೋಟಲ್ ಆಗಿ 2 ಕಂತಿನ ಹಣ ಬಂದಂಗೆ ಆಗುತ್ತೆ. ಯಾಕಂದರೆ 29ನೇ ಕಂತಿನ ಹಣ ಕೂಡ ಈ ತಿಂಗಳು ಫಸ್ಟಿಗೆ ಅಂದರೆ 4th ಅಥವಾ 5th ಆ ಟೈಮಲ್ಲಿ ಹಣ ರಿಲೀಸ್ ಮಾಡಿದ್ದಿತ್ತು 29ನೇ ಕಂತಿನ ಹಣ. ಈಗ ಈ ತಿಂಗಳ ಎಂಡಿಗೆ ಮತ್ತೆ ಇನ್ನೊಂದು ಕಂತಿನ ಹಣ ಬರ್ತಾ ಇದೆ. ಇನ್ನು ಟೋಟಲ್ ಆಗಿ 3 ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು. ಈಗ 30ನೇ ಕಂತಿನ ಹಣ ಅಂತಂದರೆ ಇದು ಮಾರ್ಚ್ ತಿಂಗಳ ಹಣ, ಏಪ್ರಿಲಲ್ಲಿ ಬರಬೇಕಿತ್ತಲ್ಲ. ಸೊ ಹಾಗಾಗಿ ಇದು ಈ ತಿಂಗಳು ಎಂಡಿಗೆ ಬರ್ತಾ ಇದೆ. ಹಾಗೆ ಇನ್ನೂ 2 ತಿಂಗಳು ಪೆಂಡಿಂಗ್ ಇದೆ. ಹೋದ ವರ್ಷದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಹಣ ಹಾಕಿರಲಿಲ್ಲ, ಪೆಂಡಿಂಗ್ ಇತ್ತು. ಅದು ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ಇನ್ನೂ 2 ಕಂತಿನ ಹಣ ಬಾಕಿ ಇರುತ್ತೆ. ಈ ಕಂತಿನ ಬಂದರೆ ಒಟ್ಟಲ್ಲಿ ಇನ್ನೂ ಟೋಟಲ್ ಆಗಿರೋದು 3 ಕಂತಿನ ಹಣ. 1 ಕಂತಿನ ರಿಲೀಸ್ ಆಗಿದೆ. ಇನ್ನು 2 ಕಂತಿನ ಯಾವಾಗ ಆಗ್ತಾರೆ ಏನು ಅಂತ ನೋಡಬೇಕು. ಐ ಹೋಪ್ ಆದಷ್ಟು ಬೇಗ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲೆಕ್ಷನ್ಸ್ ಎಲ್ಲ ಇರೋದ್ರಿಂದ ಮತ್ತು ಅವರು ಗೆಲ್ಲಬೇಕು ಅಂತಂದರೆ ಹಣ ಕರೆಕ್ಟಾಗಿ ಹಾಕಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಸೊ ಅವರು ಗೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹಾಕುವಂಥ ಎಲ್ಲ ಪಾಸಿಬಿಲಿಟೀಸು ಇದೆ. ನೋಡೋಣ ಏನಾಗುತ್ತೆ ಏನು ಅಂತ. ಒಟ್ಟಿನಲ್ಲಿ 30ನೇ ಕಂತಿನ ಹಣ ರಿಲೀಸ್ ಆಗಿದೆ, ಖಾತೆಗಳಿಗೆ ಬರೋದಷ್ಟೇ ಬಾಕಿ ಇರುವಂಥದ್ದು. ಹಾಗೆ 29ನೇ ಕಂತಿನ ಹಣ ಕೂಡ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದೀರಾ ನಮಗೆ ಹಣ ಬಂದಿದೆ ಅಂತ. ಇನ್ನು ಸಾಕಷ್ಟು ಜನ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ವೆಯ್ಟ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ. ಇನ್ನೇನು 30ನೇ ಕಂತಿನ ಹಣ ಕೂಡ ರಿಲೀಸ್ ಆಗೋಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತಾರೆ. 29ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲದು 28 ಆಗಿರ್ಬೋದು. 29ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಬಂದಿದೆ. ಸಾಕಷ್ಟು ಜನರಿಗೆ ಕಮೆಂಟ್ ಮಾಡಿ ನಿಮಗೆ ಏನಾದ್ರು 29ನೇ ಕಂತಿನ ಹಣ ರೀಸೆಂಟಾಗಿ ಮೊನ್ನೆ ನಿನ್ನೆ ಇವತ್ತು ಏನಾರು ಹಣ ಬಂದಿದೆ ಅಂದರೆ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆ ಅಂತ. ಸೊ ಬಂದೇ ಬರುತ್ತೆ. ಬಂದಿಲ್ಲ ಅಂದವರು ತಲೆ ಕೆಡಿಸ್ಕೋಬೇಡಿ, ನಿಮಗೆ ಹಣ ಜಮೆ ಆಗತ್ತೆ. ಹಾಗೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನಮಗೆ 4-5 ತಿಂಗಳ ಪೆಂಡಿಂಗ್ ಇಲ್ಲ ಮೇಡಮ್, ನಮಗೆಲ್ಲ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈಗ ಅಂದರೆ ಇವಾಗ ತಾಲೂಕು ಆಫೀಸ್ಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಸಪ್ರೇಟ್ ಡಿಪಾರ್ಟ್ಮೆಂಟ್ನ ಮಾಡಿದ್ದಾರೆ. ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು. ನಿಮಗೆ ಅಲ್ಲಿ ಇಮಿಡಿಯೇಟ್ ಸೊಲ್ಯೂಷನ್ ಹೇಳ್ತಾರೆ. ನಿಮಗೆ ಮುಂಚೆ ಏನಾಗ್ತಿತ್ತು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮಗೆ ಹಣ ಬಂದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್, ನಿಮ್ಮ ಪ್ಯಾನ್ ಕಾರ್ಡ್, ಹಾಗೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ ಅಕ್ನಾಲೇಜ್ಮೆಂಟ್ ನಂಬರ್ ಇದೆಲ್ಲ ತೊಗೊಂಡೋಗಿ ಡಾಕ್ಯುಮೆಂಟ್ನ ಕೊಟ್ಟರೆ ಮತ್ತೆ 1 ವಾರ ಬರ್ರಿ 2-3 ದಿನ ಬಿಟ್ಟು ಬನ್ನಿ ಅಂತ ಹೇಳೋರು. ಅಷ್ಟು ಯಾರಿಗೂ ಟೈಮ್ ಇಲ್ಲ. ಇವಾಗ ಏನು ಮಾಡಿದ್ದಾರೆ ಅಂದರೆ ತಾಲೂಕು ಆಫೀಸಲ್ಲೇ ಇದಕ್ಕೆ ಅಂತಲೇ ಸಪ್ರೇಟ್ ಡಿಪಾರ್ಟ್ಮೆಂಟ್ನ ಮಾಡಿದ್ದಾರೆ. ಯಾರಿಗೆಲ್ಲ ಹಣ ಬಂದಿಲ್ಲ, ನಿಮ್ಗೆ ಏನೇ ಡೌಟ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಏನು ತೊಂದರೆ ಆಗಿದೆ ಅಂತ ಕೇಳಬೇಕು ಅಂತಂದರೆ ನೀವು ಅಲ್ಲೋಗಿ ಕೇಳ್ಬೋದು. ತಾಲೂಕು ಆಫೀಸಿಗೆ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋದ್ರೆ ನಿಮಗೆ ಅಲ್ಲೇ ಇಮಿಡಿಯೇಟಾಗಿ ಚೆಕ್ ಮಾಡಿ ಹೇಳ್ತಾರೆ. ಇದ್ರ ಬಗ್ಗೆ ಸರ್ಕಾರದವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ನೀವಾಗೆ ಹೋಗಿ ಕೇಳಬೇಕು, ಅವರಾಗೆ ಹುಡುಕೊಂಡು ಬರಲ್ಲ. ನಿಮಗೆ ದುಡ್ಡು ಬಂದಿದೆಯಾ ದುಡ್ಡು ಬಂದಿಲ್ವಾ
ಇಲ್ವಾ ಅಂತ. ಸೊ ನೀವೇ ಹೋಗಿ ಕೇಳಬೇಕು, ನಮ್ಗೆ ಈ ಥರ ಹಣ ಬರ್ತಾ ಇಲ್ಲ ಯಾಕೆ ಏನು ಅಂತ ಕೇಳಿದ್ರೆ ಅವ್ರು ನೋಡಿ ಚೆಕ್ ಮಾಡ್ತಾರೆ. ನಿಮ್ಮ ಕಡೆಯಿಂದ ಏನಾದ್ರು ಲಿಂಕ್ ಆಗಿಲ್ವಾ ಅಥವಾ ಅವ್ರ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ವಾ ಅಂತ ಏನೇ ಇದ್ರೂ ಕೂಡ ನಿಮ್ಗೆ ಅಲ್ಲಿ ಸೊಲ್ಯೂಷನ್ ಹೇಳ್ತಾರೆ. ಸಪೋಸ್ ನಿಮ್ದೇನಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಥವಾ ನಿಮ್ಮ ಬ್ಯಾಂಕ್ ಆಧಾರ್ ಲಿಂಕ್ ಮಾಡಿಲ್ವಾ ಅಥವಾ ನಿಮ್ದೇನಾದರೂ ಮಿಸ್ ಮ್ಯಾಚ್ ಇದೆಯಾ ಹೆಸರಲ್ಲಾಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡಲ್ಲೇ ಒಂದು ಹೆಸರು ಇರುತ್ತೆ, ಕೆಲವ್ರದ್ದು ಬ್ಯಾಂಕ್ ಅಕೌಂಟಲ್ಲೇ ಒಂದು ಹೆಸರು ಹೇಳಿ ಕೊಟ್ಟಿರ್ತಾರೆ. ಈ ಥರ ಇದ್ದಾಗಲೂ ಕೂಡ ನಿಮಗೆ ಹಣ ಬರಲ್ಲ. ಹಾಗಾಗಿ ಕೇಳಬೇಕು, ಕೇಳಿದ್ರೆ ಚೆಕ್ ಮಾಡಿ ಹೇಳ್ತಾರೆ. ಇಮಿಡಿಯೇಟಾಗಿ ನಿಮಗೆ ಸೊಲ್ಯೂಷನ್ ಕೂಡ ಹೇಳ್ತಾರೆ. ಈ ರೀಸನಿಂದ ಬಂದಿಲ್ಲ, ನೀವು ಇದನ್ನ ಸರಿ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಸರಿ ಮಾಡಿಕೊಂಡ್ರೆ ನಿಮಗೆ ಹಣ ಬರುವಂಥದ್ದು. ಹಾಗೆ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಿರ್ತೀರ ಗೃಹಲಕ್ಷ್ಮಿ ಯೋಜನೆಗೆ, ನಿಮ್ಮದು ಅಷ್ಟೇ, ನಿಮ್ಮದು ಅಪ್ಡೇಟ್ ಆದರೆ ಸಿಸ್ಟಮಲ್ಲಿ ನೆಕ್ಸ್ಟ್ ಯಾವ ಕಂತಿನ ಹಣ ರಿಲೀಸ್ ಮಾಡ್ತಾರೋ ಆವಾಗಿಂದ ನಿಮ್ಮ ಖಾತೆಗಳಿಗೆ ಬರುತ್ತೆ, ಹಳೇದೆಲ್ಲ ಬರಲ್ಲ. ಈಗ ನೀವೇನಾರ ಅಪ್ಲೈ ಮಾಡಿದ್ದೀರಾ, ನಿಮ್ದು ಅಪ್ರೂವ್ ಆಗಿದೆ ಅಂದರೆ ನೆಕ್ಸ್ಟ್ 30ನೇ ಕಂತಿನ ಹಣ ರಿಲೀಸ್ ಆದಾಗ ನಿಮ್ಮ ಖಾತೆಗೂ ಕೂಡ ಹಣ ಬರುತ್ತೆ. ನೀವು ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಅರ್ಹರಿದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ ಖಂಡಿತವಾಗ್ಲೂ ನೀವು ಇವಾಗೂ ಹೋಗಿ ಅಪ್ಲೈ ಮಾಡ್ಬೋದು. ಇದು ನಿತ್ಯ ನಿರಂತರವಾಗಿ ನಡೀತಾನೆ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಈಗ ಯಾವಾಗಲೂ ಕೂಡ ನಿಮಗೆ ಅರ್ಜಿ ಓಪನ್ ಇರುತ್ತೆ, ನೀವು ಯಾವಾಗಲೂ ಕೂಡ ಹೋಗಿ ಅರ್ಜಿ ಸಲ್ಲಿಸಬಹುದು. ಅಕಸ್ಮಾತ್ ನೀವು ಅರ್ಹತೆ ಇದೆ, ನಾವು ಹಾಕಿರಲಿಲ್ಲ ಈಗ ಹಾಕ್ಬೋದಾ ಅಂದರೆ ಖಂಡಿತವಾಗ್ಲೂ ಹಾಕಿ. ನೆಕ್ಸ್ಟ್ ಯಾವ ಕಂತಿನ ಹಣ ರಿಲೀಸ್ ಆಗುತ್ತೆ, ನಿಮ್ಮದು ಸರ್ವರಲ್ಲಿ ಅಪ್ಡೇಟ್ ಆದರೆ ಗೃಹಲಕ್ಷ್ಮಿದು ನೆಕ್ಸ್ಟ್ ಯಾವ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಆವಾಗಿಂದ ನಿಮಗೂ ಕೂಡ ಹಣ ಬರುವಂಥದ್ದು. ಹಾಗಾಗಿ ಅಕಸ್ಮಾತ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಹಣ ಬಂದಿಲ್ಲ, ನಿಮ್ಗೆ ಗೊತ್ತಿರೋ ಆಗಿರ್ಬೋದು ಅಥವಾ ಯಾರ್ದಾರ ಬಂದಿಲ್ಲ ಅಂದರೆ ದಯವಿಟ್ಟು ತಾಲೂಕು ಆಫೀಸ್ಗಳಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಸೊಲ್ಯೂಷನ್ ಸಿಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟ್ ಹೇಳೋದಾದರೆ ಪೆನ್ಷನ್ ಹಣ ಬರ್ತಿರಲಿಲ್ಲ, ಸ್ಟಾಪ್ ಆಗಿತ್ತು. ಈಗ ಮಾರ್ಚ್ದಾಗಿರ್ಬೋದು, ಏಪ್ರಿಲ್ದಾಗಿರ್ಬೋದು ಪೆನ್ಷನ್ ಹಣ ರಿಲೀಸ್ ಆಗಿದೆ. ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರೆ ಹೌದು ಪೆನ್ಷನ್ ಹಣ ಬಂದಿದೆ ಅಂತ. ಸೊ ಅಕಸ್ಮಾತ್ ನೀವು ಏನಾರು ಪೆನ್ಷನ್ ತೊಗೊತಿದ್ರಿ, ನಿಮ್ಗೆ ಹಣ ಬಂದಿರಲಿಲ್ಲ ಅಂದರೆ ಈಗ ಬಂದಿದೆ, ಒಂದ್ಸತಿ ನೀವು ಹೋಗಿ ಚೆಕ್ ಮಾಡಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ಚೆಕ್ ಮಾಡಿ, ನಿಮಗೆ ಪೋಸ್ಟ್ ಆಫೀಸ್ಗಳಲ್ಲಿ ಆಗಿರ್ಬೋದು, ನೀವೆಲ್ಲಿ ಪೆನ್ಷನ್ಗೆ ಅಪ್ಲೈ ಮಾಡಿರ್ತೀರ ಅಲ್ಲಿ ನಿಮಗೆ ಏನು KYC ಮಾಡಿಸಿಲ್ಲ ಅಂತಂದರೆ ನಿಮಗೆ ಪೆನ್ಷನ್ ಹಣ ಬಂದಿರಲ್ಲ. ಅಕಸ್ಮಾತ್ ನೀವು ಮಾಡಿಸಿದ್ದೀರಾ ಅಂದರೆ ಖಂಡಿತವಾಗ್ಲೂ ಬಂದಿರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ KYC ಮಾಡಿಸಿ, ಆವಾಗ ಖಂಡಿತ ಬಂದೇ ಬರುತ್ತೆ. ಐ ಹೋಪ್ ನಿಮ್ಮ ಡೌಟ್ಸ್ಗಳಿಗೆಲ್ಲ ಉತ್ತರ ಕೊಟ್ಟಿನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರು ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.